ಹೌದು ಬಂದ್ಬಿಟ್ಟು ಪೆಂಡಾಲ್ ಎಲ್ಲ ಕಿತ್ಬಿಟ್ಟು ನಮ್ಮ ಪೆಂಡಾಲ್ ಎಲ್ಲ ಕಿತ್ತಿ ನಮ್ಮ ಯೂನಿಯನ್ ಲೀಡರ್ಗಳನ್ನೆಲ್ಲ ಬಿಸಿಲಲ್ಲಿ ಕುಣಿಸಿ ಅಯ್ಯೋ ಅಂತವ್ರೆ ಹೆಣ್ಮಕ್ಳು ಸಾಪ ಸಿದ್ದರಾಮಯ್ಯ ತಟ್ಟೆ ಇರೋದಿಲ್ಲ, ತಟ್ಟುತ್ತೆ ನಮ್ಮ ಹೊಟ್ಟೆವರಿ ಸಂಕಟ ತಗಲುತ್ತೆ. ದಯವಿಟ್ಟು ಇಲ್ಲಿ ಬರ್ಬೇಕು, ಬಂದು ನಮ್ಮ ಆಶ್ವಾಸನೆಗಳನ್ನ ಈಡೇರಿಸಿ ಬಿಡ್ಬೇಕು. ನಾವು ಯಾವಾಗ ನಮ್ಗೆ ಆಶ್ವಾಸನೆ ಕೊಟ್ಟು ರೈಟಿಂಗ್ ಅಲ್ಲಿ ಪರ್ಮನೆಂಟ್ ಆರ್ಡರ್ ಕೊಟ್ಟಾಗ್ಲೇ ಬಿರುಗಾಳಿ ದೂರ್ಕೊಂಡು ಹೋದಂಗೆ ನಾವೆಲ್ಲ ಹೊಂಟೋಯ್ತೀವಿ. ಸರಿನಾ? ನಮ್ಗೆ ನ್ಯಾಯ ಕೊಡ್ದಾದ್ಮೇಲೆ ಸರ್ಕಾರ ಇದ್ದೇನ್ ಪ್ರಯೋಜನ? ಸರ್ಕಾರ ಇದ್ದೇನ್ ಪ್ರಯೋಜನ? ನಾವು ಸಿದ್ದರಾಮಯ್ಯ ಕೇಳಿದ್ರು ನಾನು ಒಂದೇ ಸಲ CM ಆಗೋದು ಅಂತ. ಆ ಸಿಯನ್ನ ನಾವು ಮಾಡಿದೀವಿ. ಅವರು ಬೆಲೆ ಉಳಿಸ್ಕೊಳ್ಳೋದಿದ್ರೆ ಸಿದ್ದರಾಮಯ್ಯ, DK ಶಿವಕುಮಾರ್ ಈ ನಮ್ಮ ಹೋರಾಟಕ್ಕೆ ಬಂದು ನಮ್ಗೆ ಆದೇಶ ಕಾಪಿ ಕೊಡೋ ಗಂಟ ನಾವು ಉಪ್ಪಿನ ಸತ್ಯಾಗ್ರಹ ಮಾಡಿದ್ರು ಸದ್ಯಕ್ಕೆ ಹೋಗಲ್ಲ. ಈ ಟೆಂಟ್ ಏನೇ ಇದ್ರು ಕಿಡ್ತೀವಿ, ಟೆಂಟ್ ಕಿತ್ಕೊಂಡವ್ರು ಬಿಸಿಲಲ್ಲೇ ಒಣಗ್ತೀವಿ, ಮಳೆಯಲ್ಲೇ ನೆನಿತೀವಿ, ರೋಡಲ್ಲಿ ಕೂತ್ಕೊಂಡೆ ಸ್ಟ್ರೈಕ್ ಮಾಡ್ತೀವಿ. ನಾವು ಒಂದೇ ಬೇಡಿಕೆ ಇಟ್ಕೊಂಡು ಈ ಸಲ ಬಂದಿರೋದು, ನಮ್ಗೆ ಆದೇಶ ಕಾಪಿ ಕೊಡೋ ಗಂಟ ಖಂಡಿತ ಹೋಗಲ್ಲ. ರೈಟಿಂಗ್ ಅಲ್ಲಿ ಕೊಡ್ಬೇಕು ಆದೇಶ ಕಾಪಿನ, ಆ ಗಂಟ ನಾವು ಹೋಗಲ್ಲ. ಹೇಳಿದ್ರು ಬಜೆಟ್ ಅಲ್ಲಿ ಬಾಬಾ ಒಂದಾಗ ಬಿಸ್ಕತ್ ಹಾಕೊಡ್ಲೆಕ್ಕ, ಆ ಲೆಕ್ಕ ನಾವ್ ಈಸ್ಕೊಳಲ್ಲ, ನಮಗ್ ಬೇಕಾಗಿಲ್ಲ. ಯಾವಾಗ್ಲೂ ನಾವು ಸ್ಟ್ರೈಕ್ ಬರ್ತಾ ಇದೀವಿ. ನಾನು 35 ವರ್ಷ ಕೆಲಸ ಮಾಡಿದ್ರು. ಅವಾಗಿಂದಲೂ ಬಂದಾಗ 500 ರೂಪಾಯಿ ಟೀಚರ್ಗೆ, 250 ರೂಪಾಯಿ ಎಲ್ಲಪ್ಪರ್ಗೆ ಹಿಂಗೆ ಮೆಚ್ಕೊಂಡು ಇವತ್ತು ನಾನು 6,500 ಸಂಬಳ ಬಂದಿದ್ದೀನಿ. ನನ್ನ ಜೀವನ ಇಲ್ಲ. ಇನ್ನು 4 ತಿಂಗಳಲ್ಲಿ ನಾನು ರಿಟೈರ್ಡ್ ಆಯ್ತೀನಿ. ನನ್ನ ಜೀವನಾಂಶಕ್ಕೆ ಯಾರೂ ಇಲ್ಲ, ನಂಗೆ ಯಾರೂ ಇಲ್ಲ. ನನ್ನ ಜೀವನ ಮಾಡೋದು ಕಷ್ಟ. ಆದ್ರಿಂದ ದಯವಿಟ್ಟು ನಮ್ಗೆ ಆರ್ಡರ್ ಕಾಪಿ ಕೊಟ್ಟು ಆದೇಶ ಕಾಪಿ ಕೊಡ್ಬೇಕು. ಗೌರ್ಮೆಂಟ್ ಆರ್ಡರ್ ಕಾಪಿನ ಸೈನ್ ಮಾಡಿಕೊಟ್ರೆ ನಮ್ ಕನಿಷ್ಠ ವೇತನ ಬಂದ್ರೆ ನಾವ್ ಈ ಜಾಗ ಬಿಟ್ಟು ಹೋಯ್ತೀವಿ. ನಮ್ಗೆ ರಿಟೈರ್ಡ್ ಆದವ್ರಿಗೆ ಪಿಂಚಣಿ ಕೊಡ್ಬೇಕು.